ಎಲ್ಲರಿಗೂ ನಮಸ್ಕಾರ. ಭಾಷಾ ಸೇತುವಿನ 9ನೇ ದಿನಕ್ಕೆ ತಮಗೆಲ್ಲ ಸ್ವಾಗತ. ಈ ದಿನ ನಾವು ಹಿಂದಿಯಲ್ಲಿ ಬಣ್ಣಗಳ ಪರಿಚಯ ಮಾಡಿಕೊಳ್ಳೋಣ. ಬಣ್ಣಗಳನ್ನು ಹಿಂದಿಯಲ್ಲಿ ರಂಗ್ ಅಂತ ಹೇಳ್ತಾರೆ. ರಂಗೋಂಕೆ ನಾಮ್ ಅಂದರೆ ಬಣ್ಣಗಳ ಹೆಸರು. ಲಾಲ್ ಕೆಂಪು, ನೀಲ ನೀಲಿ, ಪೀಲ ಹಳದಿ, ಹರ ಹಸಿರು, ಸಫೇದ್ ಬಿಳಿ, ಕಾಲ ಕಪ್ಪು. ಲಾಲ್ ಕಪಡ ಅಂದರೆ ಕೆಂಪು ಬಟ್ಟೆ, ಲಾಲ್ ಕಿಲಾ ಅಂದರೆ ಕೆಂಪು ಕೋಟೆ, ನೀಲ ಆಸಮಾನ್ ನೀಲಿ ಆಕಾಶ, ಪೀಲಾ ಫೂಲ್, ಫೂಲ್ ಅಂದರೆ ಹಿಂದಿಯಲ್ಲಿ ಹೂವು ಅಂತ ಅರ್ಥ. ಪೀಲಾ ಫೂಲ್ ಅಂತಂದರೆ ಹಳದಿ ಹೂವು. ಹರ ಝಂಡಾ ಹಸಿರು ಬಾವುಟ, ಸಫೇದ್ ಕುರ್ಸಿ ಬಿಳಿ ಕುರ್ಚಿ, ಕಾಲಾ ಬಾದಲ್, ಕಾಲಾ ಬಾದಲ್ ಅಂದರೆ ಕಪ್ಪು ಮೋಡ, ಝಂಡಾ ಅಂತಂದರೆ ಬಾವುಟ, ಬಾದಲ್ ಅಂದರೆ ಮೋಡ. ರುಚಿಗಳನ್ನು ಹೇಗೆ ಹೇಳೋದು ಅಂತ ನೋಡೋಣ. ಮೀಠಾ ಅಂದರೆ ಸಿಹಿ, ತೀಖ ಖಾರ ಅಂದರೆ ತೀಕ್ಷ್ಣ ಅಂತ, ಖಟ್ಟ ಹುಳಿ, ಕಡುವ ಕಹಿ. ತಾಲಾಬ್ ಕಾ ಪಾನಿ ಮೀಠಾ ಹೈ ಅಂದರೆ ಕೆರೆಯ ನೀರು ಸಿಹಿಯಾಗಿದೆ. ತಾಲಾಬ್ ಅಂದರೆ ಕೆರೆ, ತಾಲಾಬ್ ಕಾ ಪಾನಿ ಅಂದರೆ ಕೆರೆಯ ನೀರು ಸಿಹಿಯಾಗಿದೆ. ಅಚಾರ್ ಬಹುತ್ ತೀಖಾ ಹೈ, ಅಚಾರ್ ಅಂದರೆ ಉಪ್ಪಿನಕಾಯಿ, ಉಪ್ಪಿನಕಾಯಿ ತುಂಬ ಖಾರ ಅಂತ ಅರ್ಥ. ಆಮ್ ಬಹುತ್ ಖಟ್ಟಾ ಹೈ, ಆಮ್ ಅಂದರೆ ಮಾವು, ಮಾವು ತುಂಬ ಹುಳಿ. ಕರೇಲಾ ಬಹುತ್ ಕಡವಾ ಹೋತಾ ಹೈ, ಕರೇಲಾ ಅಂದರೆ ಹಾಗಲಕಾಯಿ, ಹಾಗಲಕಾಯಿ ತುಂಬ ಕಹಿಯಾಗಿರುತ್ತೆ ಅಂತ ಅರ್ಥ. ಆಮ್ ಅಂದರೆ ಮಾವು, ಕರೇಲಾ ಹಾಗಲಕಾಯಿ, ಅಚಾರ್ ಅಂದರೆ ಉಪ್ಪಿನಕಾಯಿ. ಆಮ್ ಅನ್ನೋ ಶಬ್ದಕ್ಕೆ 2 ಅರ್ಥಗಳಿದೆ. ಒಂದು ಆಮ್ ಅಂದರೆ ಮಾವು ಅನ್ನೋ ಅರ್ಥ, ಮತ್ತೊಂದು ಸಾಮಾನ್ಯ ಕಾಮನ್. ಕ್ರಿಯಾಪದಗಳ ಪರಿಚಯ. ಪೂಛನ ಅಂದರೆ ಕೇಳುವುದು, ಡಾಲ್ನ ಅಂದರೆ ಹಾಕುವುದು, ಗಾನ ಹಾಡುವುದು, ನಾಚನ ನರ್ತಿಸುವುದು. ಪ್ರಶ್ನೆ ಪೂಛೋ ಅಂದರೆ ಪ್ರಶ್ನೆ ಕೇಳು, ಪೂಛೋ ಅಂದರೆ ಕೇಳು, ಪ್ರಶ್ನೆ ಕೇಳು ಅಂತ ಹೇಳುವಾಗ ಪ್ರಶ್ನೆ ಪೂಛೋ. ಕಾಫಿ ಮೇ ಶಕ್ಕರ್ ಡಾಲೋ ಅಂದರೆ ಕಾಫಿಗೆ ಸಕ್ಕರೆ ಹಾಕು. ಏಕ್ ಗಾನಾ ಗಾವೋ ಒಂದು ಹಾಡು ಹೇಳು. ಕ್ರಿಯಾಪದಗಳ ಜೊತೆಗೆ ಕೆಲವು ಪಕ್ಷಿಗಳ ಪರಿಚಯ ಮಾಡಿಕೊಳ್ಳೋಣ. ಪಕ್ಷಿಗಳ ಹೆಸರು. ಮೋರ್ ನಾಚ್ತಾ ಹೈ ಅಂದರೆ ನವಿಲು ನರ್ತಿಸುತ್ತದೆ. ಕೋಯಲ್ ಗಾತಿ ಹೈ ಕೋಗಿಲೆ ಹಾಡುತ್ತದೆ. ಕವ್ವಾ ಉಡ್ತಾ ಹೈ ಕಾಗೆ ಹಾರುತ್ತದೆ. ಕಬೂತರ್ ಘೋಂಸ್ಲಾ ಬನಾತಾ ಹೈ ಪಾರಿವಾಳ ಗೂಡು ಕಟ್ಟುತ್ತದೆ, ಗೂಡು ಮಾಡುತ್ತದೆ. ಮೇರೆ ಲಿಯೇ ಚಾಯ್ ಬನಾವೋ ಅಂದರೆ ನನಗಾಗಿ ಟೀ ಮಾಡು ಅಂತ ಅರ್ಥ. ಇಲ್ಲಿ ನಾವು ಬಳಸಿದಂತಹ ಕೆಲವು ಹೊಸ ಪದಗಳು. ಮೋರ್, ಕೋಯಲ್, ಕವ್ವಾ, ಕಬೂತರ್. ಮೋರ್ ಅಂದರೆ ನವಿಲು, ಕೋಯಲ್ ಕೋಗಿಲೆ, ಕವ್ವಾ ಕಾಗೆ, कबूतर पारिवाला. आज का भाषा सेतु कार्यक्रम यहाँ पर समाप्त होता है. सभी को धन्यवाद.